ತಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ. ದಯವಿಟ್ಟು ಚಪ್ಪಾಳೆಯ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ವಸ್ವವರು ಸನ್ಮಾನಿಸಬೇಕು. ಸರ್ವಸ್ವವರು ಸನ್ಮಾನಿಸಬೇಕು. ಹಿರಿಯ ಮುಖಂಡರು ಬಂದು ಚಪ್ಪಾಳೆ ತಗೊಳ್ಳೋದರ ಮುಖಾಂತರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ಈ ದಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಈ ದಿನ ನಾವು ಹೆಮ್ಮೆಯಿಂದ ಹಮ್ಮಿಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಈ ಒಂದು ಮೊದಲನೇದಾಗಿ ನಮ್ಮ ಸಮಾಜದಿಂದ ಮೊದಲನೆಯಾಗಿ ಸಾಧಕರು ಡಾಕ್ಟರ್ ಬಸವರಾಜ್ ಕೆ ಹವಾಲ್ದಾರ್ MD ರೇಡಿಯಾಲಜಿಸ್ಟ್ ಇವರು ವೇದಿಕೆಗೆ ಆಗಮಿಸಬೇಕು ಮತ್ತು ನಮ್ಮ ಸಮಾಜದಿಂದ ಒಂದು ಗೌರವವನ್ನ
ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ಆಗಮಿಸಿ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು. ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಸಮಾಜದ ಎಲ್ಲರೂ ಈ ಒಂದು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು. ಪಾಲಕರ ಸಾಧನೆಯಿಂದಲೇ ಅವರ ತ್ಯಾಗದಿಂದಲೇ ಆ ಮಕ್ಕಳು ಆ ಒಂದು ಹಂತಕ್ಕೆ ಬರಲು ಸಾಧ್ಯ. ಆದ್ದರಿಂದ ಮಕ್ಕಳ ಅನುಪಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಮುಂದಿನ ಕೈಯಲ್ಲಿ ಚಂದ್ರಶೇಖರ್ ಎದಿಯಾರ್ ಅನ್ನುವಂತಾನೆ ನಮ್ಮ ಸಮಾಜದ ಹೆಮ್ಮೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನಡೆಸಿಕೊಡ್ಬೇಕು. ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳೋದಕ್ಕೆ ಮತ್ತೊಮ್ಮೆ ಅದನ್ನು ನಾನು ಹೇಳೋದಿಲ್ಲ. ಆದರೆ ಒಂದು ವಿಚಾರ ಏನು ಅಂತಂದರೆ, ಇದರಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ, ಒಂದು ಮಗುವಿನ ಬೆಳವಣಿಗೆ ಸಮಾಜದಲ್ಲಿ ಚಿಕ್ಕವನಾಗಿರತಕ್ಕಂಥ ರ್ಯಾಂಕ್ ಸ್ಟೂಡೆಂಟ್ ಆಗಲಿ ಅಥವಾ ಮುಂದೆ ವ್ಯಕ್ತಿತ್ವ ಆಗಲಿ, ಒಂದು ವ್ಯಕ್ತಿತ್ವ ಬೆಳೆದು ಸಮಾಜದ ಒಂದು ಕಾರಣಕ್ಕೆ ಪ್ರತಿಯೊಂದು ಹಂತದಲ್ಲಿ ಎಲ್ಲರದ್ದು ಪಾತ್ರ ಇರ್ತದೆ. ಚಿಕ್ಕವರಾಗಿದ್ದಾಗ ತಾಯಿ ಪಾತ್ರ, ದೊಡ್ಡವರಾಗಲಿ ಮನೆಯಲ್ಲಿ ವಾತಾವರಣ, ಆಮೇಲೆ ಸ್ಕೂಲು, ನಂತರ ಸಮಾಜ, ಈ ಎಲ್ಲವೂ ಮುಖವಾಗಿ ಬೆಳೆದಾಗ ಮಾತ್ರ ಒಬ್ಬ ವ್ಯಕ್ತಿತ್ವ ಬೆಳಿತಾನೆ ಅನ್ನೋದನ್ನು ಒಬ್ಬನೇ ಮನುಷ್ಯ ತಾನಾಗಿ ಬೆಳೆಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ಇವೆಲ್ಲವೂ ನಮ್ಮ ಸಮತೋಲನವಾಗಿದ್ದಾಗ, ನಾವಂತಿಲ್ಲ ಡಾಕ್ಟರ್ ಇದ್ದೀನಿ, ಸಮತೋಲನವಾದ ಆಹಾರ ಬೇಕು ಅಂದ್ರೆ ಆರೋಗ್ಯವಾಗಿರ್ತಾನೆ ಅನ್ನೋದಕ್ಕೆ ಸೇಮ್ ವಿಚಾರ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಬೆಳಿಬೇಕಾದ್ರೆ ತಂದೆ ತಾಯಿ, ಸ್ಕೂಲು ಅಥವಾ ಸಮಾಜ ಎಲ್ಲವೂ ಬೆಳಿಬೇಕು ಅನ್ನೋದು ನನ್ನ ವಿಚಾರ. ಆವಾಗ ಮಾತ್ರ ಆ ಸಮಾಜದಲ್ಲಿ ಬೆಳೆಯುವಂಥ ಒಂದು ವ್ಯಕ್ತಿಗೆ ಸಮತೋಲನ ಆಹಾರ ಸಿಗ್ತದೆ ಮುಂದೆ.